ಆ್ಯಕ್ಚುಲಿ ಇದು ದೊಡ್ಡ ಮನೆಯಿಂದನೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ ಕುಮಾರ್ ಅವರಿಗೆ ನೀವು ಕೇಳಿಲ್ಲ? ಯು ನೋ ವಾಟ್ ಐ ಮೀನ್. ನೆಪೋಟಿಸಮ್ ಅಂತ ಹೇಳಿದ್ರೆ ರಾಜ್ಕುಮಾರ್ ಮಕ್ಕಳವ್ರಿಗೂ ಕೇಳಬೇಕಿತ್ತಲ್ಲ. ಬರೋ ವಿಚಾರ ಅಲ್ಲ, ಅಂಬಾನಿ ಅವ್ರಿಗೂ ಕೇಳಬೇಕು. ಏನಿದು ನಿಮ್ಮ ಮಕ್ಕಳಾಗಿ ನಿಮ್ಮ ಆಸ್ತಿಯಲ್ಲಿ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಬೇರೆಯವ್ರಿಗೂ ಕೊಡಿ, ಕೇಳಬೇಕು, ಪ್ರತಿಯೊಬ್ಬರಿಗೂ ಕೇಳಬೇಕು. ಇದು ತಪ್ಪು. ಬಾಂಬೆಲ್ಲಿ ಯಾವುದೋ ಒಂದು ವರ್ಡ್ ಹುಟ್ಟುಕೊಂಡ ತಕ್ಷಣ ಕರ್ನಾಟಕಕ್ಕೆ ಎಂಟ್ರಿ ಕೊಡಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದಲೂ ಅಕಸ್ಮಾತ್ ಕುಟುಂಬದವರಿಗೆ ಆ ಯೋಗ್ಯತೆ, ಅರ್ಹತೆ, ಕಲೆಯನ್ನು ಒಂದು ಅಕಸ್ಮಾತ್ ಕನ್ನಡ ಜನ ಅವರು ಇಷ್ಟಪಟ್ಟರೆ ಇದು ಯಾರ ಅಪ್ಪನ ಜಾಗ ಬೇಕಾರಾಗ್ಬೋದು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈನ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗಿದೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಮೇಲೆ ನಟರು, ಅವರು ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ತಗೊಂಡು ಇಷ್ಟು ಜನ ಬೆಳೀತಾರೆ. ನಮ್ಮ ಮಧ್ಯೆ ಇದ್ದರೆ ಇರ್ಬೋದು ಅಪ್ಪು ಅವರು, ಅದ್ಭುತವಾದ ಪ್ರತಿಭೆ, ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಬೋದು. ಅವರಿಂದ ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆಯಾಗಿ ಒಂದು ಆಸ್ತಿ ಇದ್ದಾರೆ ಇರ್ಬೋದು, ನನ್ನೊಂದು ಆಸ್ತಿ ನನ್ನ ತಂದೆ ಇದ್ದಾರೆ, ಇವರಿಗೆ ಒಂದು ಮಾಮ ಇದ್ದಾರೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನೂ ನನ್ನ ಅಕ್ಕಂದಲ್ಲಿ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರು ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ ಬಂದಿದ್ದಾರೆ, ಇವ್ರಿಗೆ ನಟನೆ ಬಗ್ಗೆ ಸ್ಫೂರ್ತಿಯಿಂದ ಬಂದಿದ್ದಾರೆ. ಅಷ್ಟೇ. ಶುದ್ಧವಾಗಿ ಹೇಳಬೇಕು ಅಂದರೆ ನೆಪೋಟಿಸಮ್ ಅನ್ನೋ ವರ್ಡ್ ತುಂಬ ವರ್ಷಗಳಿಂದ ನಾವು ಸೂಟ್ ಆಗಲ್ಲ. ಆ್ಯಂಡ್ ಆ ವರ್ಡ್ ಇವತ್ತಿಗೂ ನಾವು ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ, ದಾವಣಗೆರೆ ಆ ಥರ ಗೊತ್ತು. ಅಲ್ಲಿ ನಮ್ಮ ಕರ್ನಾಟಕದ ಗೊತ್ತಿರೋದು ಒಂದೇ ಕಲೆ ಇದೆಯಾ, ಬೆಳೀತಾರೆ.